ಗೀತಾ ಗೀತಾ ಅದು ಗೀತಾ, ಏನ್ ವಿಷಯ? ಯಾಕಿಷ್ಟೊಂದು ಒದ್ದಾಡ್ತಿದ್ದೀರಾ? ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು. ಮನೆಗ್ ಬರ್ಬೋದಿತ್ತಲ್ಲ, ಇಲ್ಲಾಂದ್ರೆ ಕಾಲೇಜಲ್ಲಿ ಸಿಕ್ತಿದ್ನಲ್ಲ. ಲೇ ಸಿಂಕು, ನೀನೇ ಹೇಳ್ಬಿಡ. ಅದು ಏನ್ರೆ ಆಯ್ತು ಹೇಳ್ರೆ. ಸಾರಿ ಗೀತಾ. ಸಾರಿನಾ? ನಂದು ಸಾರಿ ಸೇರ್ಸ್ಕೊಳ. ಸಾರಿ ಕಣ. ಏನಕ್ಕೆ ಸಾರಿ? ಈ ಆಟದಲ್ಲಿ ನಾವಿಲ್ಲ. ಆಟನಾ? ಏನಿಲ್ಲ ಕಣ, ಹಾರ್ಡ್ ಡಿಸ್ಕ್ ಕದಿಯೋ ಆಟದಲ್ಲಿ ನಾವಿಲ್ಲ. ಹಾ, ಏನ್ರೆ ಆಯ್ತು? ನೋಡೇ ಗೀತಾ, ಆ ವಿಜಯ್ ಎಂತವನು ಅಂತ ನಿನಗೂ ಗೊತ್ತು. ಆ ನೆರಳು ಕೂಡ ನಮ್ಮ ಮೇಲೆ ಬೀಳ್ಬಾರ್ದು ಅಂತ ನಾವು ಓಡಾಡ್ತಿರ್ತೀವಿ. ಅಂತೂ ನಣೆ ಬರ ಅಳ್ಸಕ್ ಹೊರಟಿದ್ಯಲ್ಲ ನೀನು. ಈ ಆಟದಲ್ಲಿ ನಾವಿಲ್ಲಪ್ಪ. ನೀನು ಅವನ ಆನ್ಸರ್ ಶೀಟ್ನ ಸುಟ್ಟಾಕ್ದೆ, ಆದರೆ ನಾವ್ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ನೀನ್ ಹಿಂಗ್ ಮಾಡ್ತೀಯ ಅಂತ ಒಂದ್ ಮಾತು ಹೇಳಿಲ್ಲ. ನಿನ್ನಷ್ಟಕ್ಕೆ ನೀನೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ಅದಕ್ಕೆ ಭಯ ಆಗ್ತಿದ್ಯಾ? ನಿನ್ಗಾಗ್ತಿಲ್ವಾ? ಪವರ್ ಇರೋ ಮನುಷ್ಯ ಅವನು, ಪವರ್ ಇರೋ ಮನೆ ಹುಡುಗ. ನಾಳೆ ನಮ್ ಲೈಫಲ್ಲಿ ಆಟ ಆಡ್ಬಿಟ್ರೆ ಏನ್ ಮಾಡೋದು? ಅರ್ಥ ಆಯ್ತು. ಈಗೇನು ಇದೆಲ್ಲ ನಾನೇ ಮಾಡಿದ್ದು ಅಂತ ಅವನ ಹತ್ರ ಹೋಗಿ ಪುಂಗಿ ಓದ್ತೀರಾ? ಛೆ, ಹಾಗೇನಿಲ್ಲ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಇದ್ಬಿಡ್ತೀವಿ. ಸಾರಿ ಕಣೆ. ಆಯ್ತು ಬಿಟ್ರೆ, ನೀವ್ ಬರೋ ಅಗತ್ಯ ಇಲ್ಲ. ಆರಾಮಾಗಿರಿ. ಇದು ನನ್ನ ಸಮಸ್ಯೆ, ನನ್ನ ಅನಿವಾರ್ಯತೆ. ನಾನೇ ಹೋರಾಡ್ತೀನಿ. ಬರ್ತೀನಿ. ಅಬ್ಬಾ, ಇವಾಗ ಸಮಾಧಾನ ಆಯ್ತು. ಲೇ ಶರಣ್ಯ, ನಾವಿಬ್ರು ಮಾತಾಡಿದ್ವಿ, ನೀನ್ ಸುಮ್ಮನೆ ಇದ್ದು ಒಳ್ಳೆಯವಳಾಗ್ಬಿಟ್ಟೆ ಅಲ್ಲ? ಇಲ್ಲ ಕಣೆ, ನೀವು ಆಡಿದ ಮಾತು ಚೂರು ಸರಿ ಇರಲಿಲ್ಲ. ಜೀವನದಲ್ಲಿ ಕಷ್ಟ ಅಂತ ಕೂತಾಗ ನಮ್ಮ ಜೊತೆಗೆ ಬರೋದು ಕೇವಲ ಸ್ನೇಹಿತರು ಮಾತ್ರ. ಆದರೆ ಇವತ್ತು ಆ ಮಾತು ನಿಮ್ಮಿಂದ ಸುಳ್ಳಾಯ್ತು ಕಣ್ರೆ. ನಾವೆಷ್ಟು ಸ್ವಾರ್ಥಿಗಳಲ್ವಾ? ಫ್ರೆಂಡ್ಶಿಪ್ಗೆ ಬೆಲೆನೇ ಕೊಡಲಿಲ್ಲ. ನಮಗೆ ಕಷ್ಟ ಅಂತ ಬಂದಾಗ ಗೀತಾ ನಮ್ಮ ಜೊತೆ ಹೇಗಿದ್ಲು ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಲೇ ಸಿಂಕೋ, ಅವತ್ತು ನಿಮ್ಮಮ್ಮ ಹಾಸ್ಪಿಟ್ಲಲ್ಲಿದ್ದಾಗ ಓ ನೆಗೆಟಿವ್ ಬ್ಲಡ್ ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಮಾರ್ಕೆಟಲ್ಲಿ ಹೂ ಕಟ್ಟೋ ಹೆಂಗಸರನ್ನೆಲ್ಲ ಕರ್ಕೊಂಬಂದು ನಿಮ್ಮಮ್ಮನಿಗೆ ಬ್ಲಡ್ ಡೊನೇಟ್ ಮಾಡಿ ಪ್ರಾಣ ಉಳಿಸಿದ್ರು. ನಿಮ್ಮಮ್ಮ ಏನು ಅವ್ರ ಅಮ್ಮನ? ದಿವ್ಯಾ, ತಾವೇನು ಮಾಡ್ಕೊಂಡಿದ್ರಿ? ಒಂಚೂರು ನೆನ್ಪು ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮಲ್ಲಿ ಕಾಪಿ ಹೊಡೆದು ಲೆಕ್ಚರರ್ ಕೈಯಲ್ಲಿ ಸಿಕ್ಕಾಕೊಂಡಿದ್ರಿ. ಆದರೆ ಅದೇ ಟೈಮಲ್ಲಿ ನಿಮ್ಮ ಭವಿಷ್ಯ ಹಾಳಾಗಬಾರ್ದು ಅಂತ ಲೆಕ್ಚರರ್ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ದು ಗೀತಾ. ಅವತ್ತು ಅವಳು ಅನ್ಕೋಬೋದಿತ್ತಲ್ವಾ, ಇದು ನನ್ನ ಪ್ರಾಬ್ಲಮ್ ಅಲ್ಲ, ದಿವ್ಯಾ ಪ್ರಾಬ್ಲಮ್ಮು ಅಂತ. ಆದರೆ ಅವಳಾಗಿ ಮಾಡಲಿಲ್ಲ. ಅವಳ ಕಷ್ಟ ಕಾಲದಲ್ಲಿ ನಾವು ಅವಳು ಕೈ ಬಿಟ್ಬಿಟ್ವಿ ಕಣೆ. ಲೇ ಸಿಂಕು, ಅವಳು ಹೇಳ್ತಿರೋದು ಸರಿ ಅನ್ನಿಸ್ತಿದೆ ಕಣ. ನಮ್ಮ ಕಡೆಯಿಂದನೂ ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಲ್ಲ. ಈಗೇನ್ ಮಾಡೋದು? ಈಗೇನು ಮಾಡೋದು ಅಂದರೆ ಅವಳು ಕಷ್ಟದಲ್ಲಿದ್ದಾಳೆ, ನಾವು ಅವಳ ಜೊತೆಗಿರ್ಬೇಕು. ಹೌದು, ಆದರೆ ಇವಾಗ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾಳಲ್ವೇ? ಆಟೋ ಬನ್ನಿ, ನಾವು ಆ ಕ್ರಾಸ್ ಹತ್ರ ಹೋಗಿ ನಿಂತ್ಕೊಳ್ಳೋಣ. ಬಾ ಬಾ. ಮುದ್ದು ಮರಿ, ಯಾರ್ ನನ್ ಜೊತೆಗಿಲ್ಲ ಅಂದ್ರು ನೀನ್ ನನ್ ಜೊತೆಗಿರ್ತೀಯ ಅಂತ ಗೊತ್ತು. ನಡಿ ಹೋಗೋಣ. ಏನಾಗುತ್ತೋ ಗೊತ್ತಿಲ್ಲ. ಗೀತಮ್ಮ, ನಿಧಾನಕ್ ತುಳಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಒಬ್ಬೊಬ್ಳೆ ಮಾತಾಡ್ಕೊಂಡು ನನ್ ಮೇಲ್ ಗಮನನೇ ಇಲ್ದಿರೋರ್ ತರ ತುಳಿತಾ ಇದೆಯಲ್ಲ. ಸುಸ್ತಾಗ್ತಿದೆ. ಏನ್ ಮಾಡೋದು ಮುದ್ದು ಮರಿ? ಆತಂಕ ಕಾಡ್ತಾ ಇದೆ. ರಾತ್ರಿ ಬೇರೆ ಕಾಲೇಜ್ಗೆ ಹೋಗಿ ಕಳ್ತನ ಮಾಡ್ಬೇಕು. ಏನಾಗುತ್ತೋ ಏನೋ. ಕದಿಯೋದು ತಪ್ಪಲ್ವಾ? ತಪ್ಪೆ, ಆದ್ರೆ ವಿಷಯ ಏನಂತ ನಿನ್ಗೆ ಗೊತ್ತಲ್ವಾ? ಯೋಚನೆ ಮಾಡಬೇಡ. ಒಳ್ಳೆ ಉದ್ದೇಶಕ್ಕೆ ಕೆಟ್ಟ ಕೆಲಸನೂ ಮಾಡ್ಬೋದು.
ಕಣೆ ಗೀತಾ. ಆಗ್ಲೇ ಹೇಳಿದ್ರಲ್ಲ. ಸಾರಿ ಹೇಳಿದಕ್ಕೆ ಸಾರಿ. ಏನಾದ್ರೂ ಪರವಾಗಿಲ್ಲ, ನಾವು ನಿನ್ ಫ್ರೆಂಡ್ ಕಣೆ. ಕ್ಷಮಿಸೋದು ಫ್ರೆಂಡ್ಸ್ ಗುಣ ತಾನೆ. ನಾವು ನಿನ್ ಜೊತೆ ಬರ್ತಾ ಇದೀವಿ. ಅಂದ್ರೆ ಇವತ್ ರಾತ್ರಿ ಕಾಲೇಜ್ಗೆ ನಿನ್ ಜೊತೆ ನಾವು ಬರ್ತಾ ಇದೀವಿ. ಎಣ್ಣೆ ಕೊಡ್ತಾ ಆಗ್ಬಾರ್ದು, ಬ್ರ್ಯಾಂಡ್ಗಳು ಬದಲಾಗಬಾರ್ದು. ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ತುಂಬ್ರೋ. ಅದು ಮಗ ಟ್ರಿಪ್ಗಂತೂ ಹೋಗ್ತಾ ಇದೀವಿ. ಹೋಗಕ್ಕಿಂತ ಮುಂಚೆ ಗಾಡಿ ತುಂಬಾ ಹೂವಿನ ಅಲಂಕಾರ ಮಾಡ್ಬಿಟ್ರೆ ಮತ್ತೆ ಹುತ್ತು ಕೈ ಬಿಡ ಆಸೆ ನಮಗ. ವಿಜಿ ಮುಂದೆ ಹೂ ಹೆಸರು ಎತ್ಬೇಡ, ಸತ್ತೋಗ್ಬಿಡ್ತೀಯಾ. ಬಾ. ಅಜ್ಜಿ, ಯಾಕಜ್ಜಿ ಏನಾಯ್ತು? ರೋಡ್ ದಾಟ್ತಾ ಇದ್ದೆ, ಬಿದ್ಬಿಟ್ಟೆ. ಈ ವಯಸ್ಸಿನವರನ್ನು ಯಾರೂ ಗಮನಿಸಲ್ಲಮ್ಮ, ನೀನಾದ್ರೂ ಗಮನಿಸಿದೆಯಲ್ಲ. ಏನ್ ಮಾಡೋದು ಅಜ್ಜಿ, ಈ ವಯಸ್ಸಲ್ಲಿರೋರ್ಗೆ ಅವ್ರಿಗೂ ವಯಸ್ಸಾಗತ್ತೆ ಅನ್ನೋ ಆಲೋಚನೆನೇ ಬರಲ್ವಲ್ಲ. ಬನ್ನಿ, ನಾನೇ ರೋಡ್ ದಾಟಿಸ್ತೀನಿ. ಮುಗೀತೇನಾ? ಬೇಗ ಬೇಗ ಗಾಡಿ ಹತ್ರ, ಇಲ್ಲಿಂದ ನಾನ್ ಸ್ಟಾಪ್ ಹಚ್ಚಬೇಕು. ಮಗ 2 ಮೊಳ ಹೂ ಅನ್ನೋ, ಈಗ ಹೂವಿನ ಬುಟ್ಟಿನೇ ಜೀಪ್ ಮೇಲೆ ಕೂತಿದ್ಯಲ್ಲೋ. ನಾರ್ಮಲಿ ಹೂವಿದ್ದ ಕಡೆ ಪ್ರಣಯ, ಅದೇ ವಿಜಯ್ ಮುಂದೆ ಪ್ರಳಯ. ಹೂ ಅನ್ನೋದು ನನ್ನ ಕಾರ್ ಮೇಲೆ ಕೂತಿದ್ದಕ್ಕೆ ಹೂವಿಗೆ ಶಿಕ್ಷೆ ಆಯ್ತು. ಅದೇ ಹೂವನ್ನ ಯಾರು ನನ್ನ ಕಾರ್ ಮೇಲೆ ಇಟ್ಟಿದ್ದು ಅಂತ ಗೊತ್ತಾಗಿದ್ದಿದ್ರೆ ಅವ್ರಿಗೆ ಹೂವಿನ ಗತಿ ಬಂದಿರೋದು. ಹತ್ಕೊಳ್ರೋ. ಎಂತ ಮನುಷ್ಯ ಇವನು, ಮುಟ್ಟಿದ್ರೆ ಮುಗ್ಸೇ ಬಿಡ್ತಾನೆ. ಅವನ ಆನ್ಸರ್ ಶೀಟ್ ನಾನ್ ಸುಟ್ಟು ಹಾಕ್ದೆ ಅಂತ ಗೊತ್ತಾದ್ರೆ ದೇವ್ರೆ ಏನಾದ್ರೂ ಆಗ್ಲಿ, ಇವತ್ ರಾತ್ರಿ ಕಾಲೇಜಿಂದ CC ಕ್ಯಾಮ್ರಾ ಹಾರ್ಡ್ ಡಿಸ್ಕ್ ನ ತೆಗೆದ್ ಬಿಡ್ಬೇಕು. ಇಲ್ಲ ಅಂದ್ರೆ ನನ್ ಗತಿ ತಿತಿ. ಅಯ್ಯೋ ಯಾಕ್ರಿ ಏನಾಯ್ತು? ಅಯ್ಯೋ ನನ್ ತಿಥಿ, ಯಾಕ್ರಿ ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಇನ್ನೇನೆ ಮತ್ತೆ, ಯಾರ ಮನೇಲಿ ಹುಟ್ಟಾದ್ರೂ ಸುಖ ಇಲ್ಲ, ಯಾರ ಮನೇಲಿ ಸಾವಾದ್ರೂ ಸುಖ ಇಲ್ಲ. ಸುಖ ಇಲ್ಲರ ಸಂಸಾರ ನಂದು. ಥೂ, ನನ್ ಮನೆ ಹಾಳಾಗ. ಯಾಕ್ರಿ ನಿಮಗ್ ನೀವೇ ಶಾಪ ಹಾಕೋತಾ ಇದ್ದೀರಾ? ಇನ್ನೇನೆ ಮತ್ತೆ, ನಿನ್ನಂತ ಗಂಡರ್ದರೆ ಹೆಂಡತಿನ ಪಡೆದ ತಪ್ಪಿಗೆ ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನನಗೆ ವಂಶೋದ್ಧಾರಕ ಹುಡ್ತಾರೆ ತಪ್ಪಿಗೆ. ಅಯ್ಯೋ ದೇವ್ರೆ, ಇನ್ನು ಎಷ್ಟು ದಿನ ಈ ರೀತಿ ಚುಚ್ಚು ಮಾತುಗಳನ್ನ ಕೇಳ್ಬೇಕು ನಾನು? ಎಷ್ಟು ಮಾತಾಡಿದ್ರು ಮುಗಿಯಲ್ವಲ್ಲೇ. ನಿನಗೆ ಗೊತ್ತಾ, ಇವತ್ತು ನನ್ನ ದೂರ ಸಂಬಂಧಿ ಪ್ರತಾಪ ಸತ್ತೋದ. ಅಯ್ಯೋ ದೇವ್ರೆ, ಅಯ್ಯೋ ಆ ದೇವ್ರ ಅವ್ನಿಗೆ ಒಳ್ಳೇದೇ ಮಾಡಿದಾನೆ. ಅವನ್ ಸತ್ತಾಗ ಅವನ್ ತಲೆ ಕೊಳ್ಳಿಡೋದಕ್ಕೆ ವಂಶೋದ್ಧಾರಕನ್ ಕೊಟ್ಟಿದ್ದಾನೆ. ಅವನ್ಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ನಾನ್ ಸತ್ತಾಗ ಕೊಡ್ಲಿ ಇಡೋದಕ್ಕೆ ಯಾರು ಇಲ್ವಲ್ಲೇ. ಯಾಕ್ರಿ ಸಾಯೋ ಮಾತಾಡ್ತಿದ್ದೀರಾ ನೀವು? ಅಂದಿರ್ದು ಮಾತ್ರಕ್ಕೆ ಭವಿಷ್ಯ ಸುಳ್ಳಾಗ್ಬಿಡುತ್ತಾ? ನಾನ್ ಸತ್ತಾಗ ತಿಥಿ ಮಾಡೋದಕ್ಕೆ ಯಾರು ಗತಿ ಇರೋದಿಲ್ಲ. ಅಯ್ಯೋ ದೇವ್ರೆ, ಯಮಧರ್ಮ ನನ್ನ ಆತ್ಮನ ಕಡ್ಲೆ ಇಟ್ಟಲತ್ತಿ ಎಣ್ಣೆ ಬಾಣ್ಲಿಲ್ಲ ಹಾಕಿ ಕರೀತಾನೆ. ಯಮಧರ್ಮರಿಗೆ ಸಂಧ್ಯಾ ಸ್ನಾಕ್ಸ್ ಹಾಕ್ಬಿಡ್ತಾನೆ. ಸರಿ ಮೊದ್ಲಿದ್ದನ್ ತಗೊಳ್ಳಿ. ಇದನ್ನ ತಗೊಂಡು ಹೇಳಕ್ ಸಾಯಿಲ್ಲ. ಎಲ್ಲೋದ್ರು ನಿನ್ನ ದರಿದ್ರ ದೇವತೆಯರು. ಚಿಕ್ಕವಳು ಓದಕ್ಕೂ ಹೋಗಿದ್ದಾಳೆ, ದೊಡ್ಡವಳು ಹೂ ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾಳೆ. ಹೂ ಅಂತೆ ಹೂ. ನಾನು ಹೆಣ್ಮಕ್ಳನ್ನ ಹುಡ್ಸಿದ ತಪ್ಪಿಗೆ ನಾನ್ ಸತ್ ಮೇಲೆ ನನ್ನ ಹೆಣ್ಣದ ಮೇಲೆ ಆಗೋದಕ್ಕೆ ಫ್ರೀಯಾಗಿ ಆಹಾರ ಸಿಗುತ್ತೆ. ಒಟ್ನಲ್ಲಿ ನೀವೆಲ್ಲ ನನ್ನ ಫೇಟ್ ಮುಂದೆ ನಿಂತಿರೋ ದರಿದ್ರ ದೇವತೆಯರು. ಹಾಳಾಗೋಗ್ಲಿ ಪ್ರತಾಪ, ನೀನ್ ಅದೃಷ್ಟ ಮುಂದೆ ಕೊಡೋ ವಂಶೋದ್ಧಾರಕ ಇದ್ದಾನೆ. ಅಲ್ಲ ಕಣೆ, CCTV ಕ್ಯಾಮ್ರಾ ಫೋಟೇಜ್ ನ ಕದಿಲಿಲ್ಲ ಅಂದ್ರೆ ಏನಾಗುತ್ತೆ? ಆಹಾ, ಇನ್ನೇನಾಗುತ್ತೆ? ಇವಳೇ ಆನ್ಸರ್ ಶೀಟ್ ನ ಕದ್ದಿರೋದು ಅಂತ ಗೊತ್ತಾಗತ್ತೆ. ಇವಳ ಜೊತೆ ನಮ್ಮನ್ನು ಸೇರಿಸಿ ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾನಷ್ಟೇ. ನಡಿ. ಸೆಕ್ಯೂರಿಟಿ ಇಲ್ಲೇ ಇದನ್ ಕಣೆ. ಗೀತಾ, ಅವ್ರು ಮಲ್ಗೋ ತನಕ ಕಾಯ್ಬೇಕಾ ನಾವು?
ಏನು ಬೇಕಾಗಿಲ್ಲ, ಹಿಂದೆ ಗ್ರೌಂಡ್ ಹತ್ರ ಇರೋ ಗೋಡೆ ಹತ್ತಿ ಜಂಪ್ ಮಾಡೋಣ. ನನ್ಗೆ ಹೈ ಜಂಪ್ ಕಷ್ಟ ಕಣೆ. ಅಯ್ಯೋ, ಅದನ್ನೆಲ್ಲ ಯಾರಾದ್ರೂ ಹೈ ಜಂಪ್ ಅಂತಾರಾ? ಬಾರೆ ಸುಮ್ನೆ. ಇಷ್ಟೊಡ್ಡ ಗೋಡೆ ಹತ್ಬೇಕಾ? ಹೂ ಕಣೆ, ಭಯ ಆಗ್ತಿದೆ. ಮನೆಯಿಂದ ಏಣಿ ತರ್ಬೇಕಿತ್ತು. JCBನೂ ತಂದ್ಬಿಡಣ್ವಾ? ಗೀತಾ, ಈಗ ಏನ್ ಮಾಡೋದೆ? ಮನ್ಸಿದ್ರೆ ಮಾರ್ಗ. ರೆಡಿ? 1 2 3. ಲೇ ಗೀತಾ, ಏನೇ? ನಾವ್ ಒಳಗಡೆ ಬಿದ್ಮೇಲೆ CC ಕ್ಯಾಮ್ರಾ ನಮ್ಮನ್ನ ನೋಡಲ್ವಾ? ಒಂದ್ ಕೆಲ್ಸ ಮಾಡೋಣ, ಮುಖಕ್ಕೆ ವೇಲ್ ಕಟ್ಕೊಂಡ್ಬಿಡೋಣವಾ? ಓಕೆ ಸರಿ, ಜಂಪ್ ಮಾಡೋಣವಾ? ಇಷ್ಟ ಮೇಲಿಂದ ಬೀಳ್ಬೇಕೇನೆ? ಏನಾಗಲ್ಲ, ಜಂಪ್ ಮಾಡೆ. 1 2 3. ಇದೀವಿ. ಯಾವತ್ತಿಗೂ ನಾವು ನಮ್ ನಿರ್ಧಾರ ಆದ್ಮೇಲೆ ನಾವು ನಿಂತಿದ್ದೀವಿ. ನಮ್ ನಿರ್ಧಾರ ಏನ್ ತಂದೆ? ಎಲ್ಲೇ ಇರು, ಹೇಗೆ ಇರು, ಎಂತ ಸಿಚುವೇಶನ್ ಅಲ್ಲಾದ್ರೂ ಇರು, ಸೂರ್ಯ ಮುಳುಗಿದ ತಕ್ಷಣ ಬಾಟ್ಲ್ ಓಪನ್ ಮಾಡ್ತಾರದೇ ನಮ್ ಕೆಲ್ಸ. ಕರೆಕ್ಟಾಗಿ ಹೇಳ್ದೆ. ಏನೋ ಬಿಡಪ್ಪ, ನಮ್ ಬಾಸ್ ವಿಜಿ ಮೂಡ್ ಆಫ್ ಆಗದಿದ್ರೆ ಮುತ್ತತ್ತಿಗೋಗಿ ಎಣ್ಣೆ ಹೊಡೆದು ಅಲ್ಲಿಂದ ಊಟಕ್ಕೆ ಜಾಲಿ ರೈಡ್ ಹೋಗ್ಬೋದಿತ್ತು. ಆದ್ರೆ ವಿಧಿ ನಮ್ಮನ್ನ ಇಲ್ಲೂ ಕರ್ಕೊಂಡ್ಬಂತು. ಇದೇ ಊರ್ನಲ್ಲಿರೋ ಯಾವ್ದಾದ್ರು ಬಾರ್ನ ನೋಡೋದ್ ಬಿಟ್ಟು ಕಾಲೇಜ್ ಕ್ಯಾಂಪಸ್ಸೇ ಯಾಕಾಗ್ಬೇಕಾಗಿತ್ತು ಅನ್ನೋದೇ ನನ್ನ ಡೌಟು. ಡಿಸೈಡ್ ಮಾಡಿದ್ದು ಔಟ್ಡೋರ್ ಅಂದಮೇಲೆ ಇಂಡೋರಲ್ಲಿ ಕೂರಕ್ಕೆ ಹೇಗೋ ಮನ್ಸು ಬರುತ್ತೆ? ಅಲ್ಲ ವಿಜಿ, ಇದು ಕಾಲೇಜು, ಓದ್ ಕಲಿಯೋ ಜಾಗದಲ್ಲಿ ಬಾಟ್ಲ್ ಓಪನ್ ಮಾಡಿದ್ರೆ ದೇವ್ರು ಮೆಚ್ತಾನ? ಇದು ನಮ್ಮ ಅಪ್ಪ ಕಟ್ಸಿರೋ ಕಾಲೇಜ್ಗಿರಿ. ನಮ್ಮ ಮನೇಲಿ ನಾನು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ಅಲ್ವಾ ಈ ಕಾಲೇಜ್ ಟೆರೆಸ್ನ ಅಡ್ಡ ಮಾಡ್ಕೊಂಡಿರೋದು. ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಏಯ್, ಅಷ್ಟಕ್ಕೂ ಮತ್ತತ್ತೋಕೆ ಮುತ್ತತ್ತಿನೇ ಆಗ್ಬೇಕಾ? ಹೌದೌದು, ಈ ಕಾಲೇಜ್ನಲ್ಲಿ ನಂಗೆ ತಲೆಗೆ ಓದಂತೂ ಹತ್ಲಿಲ್ಲ. ಈ ಮಾತಾದ್ರ ಹತ್ಲಿ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಏ ನಿಲ್ಸ್ರೋ, ಯಾರು ಏನ್ ಬೇಕಾರ ಪಡ್ಕೊಳ್ರಿ, ಆದ್ರೆ ದೆವ್ವ ಸಾಂಗ್ ಮಾತ್ರ ಹೇಳ್ಬೇಡ್ರು. ನಂಗೆ ದೆವ್ವ ಅಂದ್ರೆ ಭಯ ಅಂತ ಗೊತ್ತು ತಾನೆ. ಮಾಡ್ಕೊಳ್ರು. ಏನೋ ನೀನ್ ರಗಳೆ? ಬಾರು ಇಲ್ಲಿ. ಏನೋ ಅಲ್ಲೋಡು.